ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸಿಟಿ ಲೈಟ್ಸ್ ಮೂವಿ ಕಡೆಯಿಂದ ಇನ್ನೊಂದು ಸಾಂಗ್ ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಇದಕ್ಕೆ ಡೈರೆಕ್ಟರ್ ಸಲಾಗ, ಅದಕ್ಕೆ ಆ್ಯಕ್ಟ್ ಮಾಡ್ತಿರೋದು ಯಾರಪ್ಪ ಅಂತಂದರೆ ವಿನಯ್ ರಾಜ್ಕುಮಾರ್ ಅವರು. ಹೀರೋಯಿನ್ ಆಗಿ ಈ ಸತಿ ಸಲಾಗ ಅವರ ಮಗಳು ಇಳಿದಿರೋದು ಫೀಲ್ಡಿಗೆ. ಬ್ಯಾಕ್ಗ್ರೌಂಡ್ ಸ್ಕೋರು ಚರಣ್ ರಾಜ್ ಅವ್ರು ಕೊಡ್ತಾರೆ. ತುಂಬ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಸಲಾಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತಂದರೆ ಆ್ಯಾಟ್ರಿಕ್ ಫ್ಲೋ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನಿಸ್ತೈತೆ. ಸಿಟಿ ಲೈಟ್ಸ್ ಒಂಥರ ಡಿಫ್ರೆಂಟ್ ಆಗಿದೆ, ಟೈಟಲ್ ಕಾರ್ಡೇ ಒಂಥರ. ಇದರಲ್ಲಿ ಯಾವ ಥರ ಇರುತ್ತೆ ಸಾಂಗು ಅಂತ ಈ ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ರೀಸೆಂಟ್ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಥರ ಐತೆ ಅಂತ ತುಂಬ ಎಕ್ಸೈಟಿಂಗ್ ಆಗಿ ಕಾಯ್ತೀನಿ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರ್ ಸ್ಟಾರ್ಟ್. ಪ್ರೀತಿ ಅಪ್ಪುಗೆ ಅರ್ಪಣೆ. ಸುತ್ತ 12 ತಲೆಯದಿಂದ ಸ್ಥಳ ಒಳ್ಳೆದು, ಜಾಗ ಒಳ್ಳೆದು ಅಂತ ಹೇಳಿ 77 ಮಲೆ ಕೈಲಾಸದಲ್ಲಿ ಹೊರ ಮೂಡಿರುವಂತ ಮುದ್ದು ಮಾದಪ್ಪನ ಪಾದಕ್ಕೆ ಮಳೆ ಹಾಸ್ಕೊಂಡು ಜೇನು ಮಲೆ ಹೊತ್ಕೊಂಡು ಮಿಕೋಸ್ನಾಗ್ ಮಲೆ ಮೇಲೆ ಮರ್ತು ಮಲಗಿರುವಂತ ಮುತ್ತುಳು ಮುಖದ ಮುದ್ದು ಮಾದಪ್ಪನ ಪಾದಕ್ಕೆ ಅನ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಆಯ್ತು. ಏನ್ ಕೊಡ್ತಾರ ಗುರು ಬ್ಯಾಕ್ಗ್ರೌಂಡ್ ಸ್ಕೋರ್. ಇವರ ಮೂವೀಸಲ್ಲಂತೂ ಬ್ಯಾಕ್ಗ್ರೌಂಡ್ ಸ್ಕೋರು, ಸಾಂಗ್, ಲಿರಿಕ್ಸ್ ಬೇರೆ ಥರನೇ ಇರುತ್ತೆ. We have had our both hands and no prayer for your hour when we almost gave up. Burning fire when your eyes are rager. Witnessing your fury come alive, favor. Rejoicing your fury skies so red. We celebrating your ruthless conquest. Giving no rest. Evil's no match for your best. Real hero Salaga. The air shower flowers. We show power. We bow down to our fear city savior. You're in the hell. Protector of realms. Where is the evil eternally there? Deva, 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 Deva. ವಿನಯ್ ರಾಜ್ಕುಮಾರ್ ಅವರ ಲುಕ್ಕು ಸಕ್ಕತ್ತಾಗಿದೆ. ಅದು ಅಗ್ರೆಸಿವ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರು. ನೆಕ್ಸ್ಟ್ ಲೆವೆಲ್ಗಿದೆ ಫೀಲ್ ಮಾತ್ರ. ಸಖತ್ತಾಗಿದೆ. ಗಾಡ್ಸ್ ರಿಲೇಟೆಡು ಮಹಾದೇವ ಅಂತ ಸಾಂಗ್ ತುಂಬ ಅಂದರೆ ತುಂಬ ಬಂದಿದೆ. ಆದರೆ ಇದು ದೇವ್ರ ಸಾಂಗ್ಸ್ ಜೊತೆಗೆ ಮಿಕ್ಸಪ್ ಮಾಡೋದಿದೆಯಲ್ಲ, ಕ್ರೇಜಿ ಲೆವೆಲ್ ಅಂತ ಅಂದ್ಕೊಳ್ಳಿ. ಲಾಸ್ಟು ಅಂದರೆ ಸ್ಟಾರ್ಟಿಂಗಿಂದ ಬೇರೆ ಲೆವೆಲ್ಗೆ ವೈಬ್ ಮಾಡುತ್ತೆ 100%. ನಾನು ರಿಯಾಕ್ಷನ್ ನೋಡಿದ್ರೆ ಅಂತಂದರೆ ಗೊತ್ತಿರುತ್ತೆ. ಅದು ವೈಬು ಏನು ಸ್ಟಾರ್ಟ್ ಆಗುತ್ತೆ ಲಾಸ್ಟ್ 30 ಸೆಕೆಂಡು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಬೇಕು. ಆ ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಲಿರಿಕ್ಸು ಒಂಥರ ಮ್ಯಾಚ್ ಮಾಡಿರೋದು ಇದೆಯಲ್ಲ, ಒಂಥರ ಅದು ಈಗ ಹೆಂಗೆ ದೇವ್ರ ಸಾಂಗ್ ಜೊತೆಗೆ ಒಂಥರ ಇಂಗ್ಲೀಷು ಟೆಂಪೋ ಎರಡು ಮ್ಯಾಚ್ ಮಾಡಿ ಹಾಕಿರೋದಲ್ಲ, ಕ್ರೇಜಿ ಅಂತ ಅನ್ನಿಸ್ತು ನನಗಂತೂ. ತುಂಬ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಗುತ್ತೆ. ದುನಿಯಾ ವಿಜಯ್ ಅವರು ಇದ್ದಾರೆ ಅಂತಂದರೆ ಡೈರೆಕ್ಷನಲ್ಲ ಸಾಂಗಲ್ಲೂ ಕೂಡ ನೀವು 100% ಎಂಜಾಯ್ ಮಾಡಲೇಬೋದು.
ಯಾಕೆ ಅಂತಂದರೆ ರೀಸೆಂಟ್ ಟೈಮ್ ಸಲಾಗ ಭೀಮಾ ಆದಮೇಲೆ ಈ ಫಿಲಮ್ ಬರ್ತಾ ಇರೋದು ಅವರ ಡೈರೆಕ್ಷನಲ್ಲಿ. ಸಿಟಿ ಲೈಟ್ಸು ಒನ್ ಆಫ್ ದಿ ಬಿಗ್ಗೆಸ್ಟ್ ಕಮ್ಬ್ಯಾಕ್ ಮೂವಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ವಿನಯ್ ರಾಜ್ಕುಮಾರ್ ಅವರಿಗೆ ಅವರ ಲುಕ್ಕು, ಆ ರಿಂಗ್ ಹಾಕಿರೋದಾಗಲಿ, ಆ ಕೂದಲು ಬಿಟ್ಟಿರೋದಾಗಲಿ, ಪ್ರತಿಯೊಂದು ಕೂಡ ಡಿಫ್ರೆಂಟಾಗೇ ಕಾಣಿಸ್ತಿದ್ದಾರೆ. ವಿನಯ್ ರಾಜ್ಕುಮಾರ್ ಇದುವರೆಗೂ ನೋಡಿಲ್ದಿರೋ ವಿನಯ್ ರಾಜ್ಕುಮಾರ್ ಅವ್ರನ್ನ ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿರೋದು. ಮಾಸ್ ಅಪಿರಿಯನ್ಸ್ ತುಂಬ ಫಿಲಮಲ್ಲಿ ನೋಡಿದಿರ ನೀವು ವಿನಯ್ ರಾಜ್ಕುಮಾರ್ ಅವ್ರನ್ನ, ಆದರೆ ಆ ಮಾಸ್ ಅಪಿರಿಯನ್ಸಿಗೆ ಅದರದ್ದೇ ಆದಂಥ ಶೇಡ್ನ ಇವರು 100% ಬರೆದಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕೆ ಅಂತಂದರೆ ಭೀಮಾ ಸಲಾಗ ಅಂತ ದೊಡ್ಡ ಫಿಲಮ್ ಇಟ್ಕೊಟ್ಟಾದ್ಮೇಲೆ ಅವ್ರಿಗೆ ಅವರೇ ಮಾಡ್ಕೊತಾರೆ ಅಂದ್ಕೊಂಡಿದ್ವಿ. ಆದರೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ಮಾಡ್ತಿರೋದು ಇನ್ನೂ ಖುಷಿನೇ. ನೆಕ್ಸ್ಟ್ ಲೆವೆಲ್ಗೆ 100% ಇವ್ರಿಗೆ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದನ್ನು ಹಿಂಡ್ ಬಿಸಾಕಿರ್ತಾರೆ. ಸೊ ಅದು 100% ಅವರ ಮಗ್ದಲ್ಲೇ ಕಾಣಿಸ್ತಿದೆ. ಅಂದರೆ ಆ ಸ್ಟೋರಿನ ಯಾವ ರೇಂಜಿಗೆ ಅರ್ದು ಕುಡ್ದಿರ್ತಾರಲ್ಲ ಅದು ಸ್ಕ್ರೀನ್ ಮೇಲೆ ಎದ್ದೆದ್ದು ಕಾಣಿಸ್ತಿದೆ. 100% ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಬೇರೆ ಲೆವೆಲ್ ಅಂತ ಅಂದ್ಕೊಳ್ಳಿ. ಒನ್ ಆಫ್ ದಿ ಬೆಸ್ಟು ರೀಸೆಂಟ್ ಟೈಮ್ಸಲ್ಲಿ ಕೊಡ್ತಾ ಇರೋದು. ಅದ್ರ ಜೊತೆಗೆ ಲಿರಿಕ್ಸ್ ಆಡಿರೋರು ಮತ್ತು ಬರೆದಿರೋರು ಬೇರೆ ಲೆವೆಲ್ ಅಂತ ಅಂದ್ಕೊಳ್ಳಿ. ನನಗಂತೂ ಸಾಕತ್ತು ಇಷ್ಟ ಆಯ್ತಪ್ಪ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ಸುಮ್ಮನೆ ನೋಡ್ತಾ ಇದ್ದೀರಪ್ಪ ನೀವು, ನನಗಂತೂ ಇಷ್ಟ ಆಗ್ತಾಯಿಲ್ಲ. ನೀವು ಸುಮ್ಮನೆ ನೋಡ್ತಾ ಇರೋದು ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಸಿಗೋಣ. ಬಾಯ್.